ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ, ಇವತ್ತಿನ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಆಗಲ್ಲ ಅಂತ ಹೇಳಿ. ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಸಚಿವರ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ. ದೆಹಲಿಗೆ ತೆರಳಿದ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಹೆಸರು ಫೈನಲ್ ಮಾಡಲಾಗುತ್ತೆ. ಸಿಎಂ ಪದಗ್ರಹಣದ ಬಳಿಕವೇ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಮಾಡಲಾಗುತ್ತೆ. ಪದಗ್ರಹಣದ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ. ರಾಜ್ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಎಸ್, ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂತಹ ಚಿಂತೆ ಇತ್ತು. ಈಗ ಗೊತ್ತಾಗ್ತಾ ಇರುವಂತಹ ಪ್ರಕಾರ ಸಿಎಲ್ಪಿ ಸಭೆಯಲ್ಲಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾವನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಜೊತೆಗೆ ಸುದೀರ್ಘವಾಗಿ 3 ವರ್ಷಗಳ ಕಾಲ ಸರ್ಕಾರವನ್ನೇ ನಡೆಸಿಕೊಂಡು ಬಂದ್ರು. ಆ ಸಂದರ್ಭದಲ್ಲಿ ಏನೆಲ್ಲ ಸಾಧನೆಗಳು ಮಾಡಿದ್ದಾರೆ, ಪಕ್ಷಕ್ಕಾಗಿ ಯಾವ ರೀತಿ ದುಡಿದಿದ್ದಾರೆ, ಇನ್ನು ಮುಂದೆ ಪಕ್ಷ ಯಾವ ರೀತಿ ಅಂದ್ರೆ ಮುನ್ನೆಲೆಗೆ ಬರುತ್ತೆ ಅನ್ನುವಂಥದ್ದು ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆ. ಹಾಗೆ ನೋಡಿ, ಈಗ ಡಿಕೆ ಸಂಪುಟದಲ್ಲಿ ಯುವಕರು ಹಾಗೆ ಹೊಸಬರಿಗೆ ಮಣಿ ಹಾಕುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂತಂದ್ರೆ ಈ ಹಿಂದೆ ಶಾಸಕರು ಯಾವ ರೀತಿ ಲಾಬಿ ಮಾಡಿದ್ರು ಅನ್ನೋದು ಗೊತ್ತಿದೆ. 40ಕ್ಕೂ ಹೆಚ್ಚು ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನಮಗೂ ಅವಕಾಶ ಕೊಡಿ, 5 ಬಾರಿ ಮಂತ್ರಿಯಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಅಂತವರನ್ನ ಕೈ ಬಿಟ್ಬಿಟ್ಟು ಹೊಸಬರಿಗೆ ಮಣಿ ಹಾಕಿ ಅನ್ನುವಂತಹ ಮಾತಿತ್ತಲ್ಲ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೋವಿಂದ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಗೋವಿಂದ್, ನಾವು ಗಮನಿಸಿದಾಗೆ ನಿಜಕ್ಕೂ ಈ ಕಾಂಗ್ರೆಸ್ ಪಾಳ್ಯದಲ್ಲಿ ಮಹತ್ತರ ಬೆಳವಣಿಗೆಗಳಾಗ್ತಾ ಇರುವಂತದ್ದು, ಹಾಗೆ ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು, ಮತ್ತೊಂದು ಕಡೆ ಈಗ ಈ ಡಿಕೆ ಸಂಪುಟದಲ್ಲಿ ಯುವಕರು ಅಥವಾ ಹೊಸಬರಿಗೆ ಏನಾದ್ರೂ ಆದ್ಯತೆಯನ್ನ ಕೊಡಬಹುದಾ ಈ ಬಾರಿ? ಹೆಂಗೆ? ಪ್ರಮುಖವಾಗಿ ನಾಯಕತ್ವ ಹಸ್ತಾಂತರ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಭಿನ್ನಮತ ಅಸಮಾಧಾನಕ್ಕೆ ಕಾರಣ ಆಗದೆ ನಾಯಕತ್ವ ಹಸ್ತಾಂತರ ಆಯಿತು. ಈಗ ಇರುವಂತದ್ದು ಸಂಪುಟ ರಚನೆ ಇರಬಹುದು, ಜೊತೆಗೆ ಎಲ್ಲೊಂದ್ ಕಡೆ ಡಿಸಿಎಂ ಹೆಚ್ಚುವರಿ ಡಿಸಿಎಂ ಸೃಷ್ಟಿ ವಿಚಾರ ಸಂಬಂಧಪಟ್ಟಂತೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಟೀಮ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ 2028ರ ಚುನಾವಣೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಡಿಸಿಎಂ ಅಂದ್ರೆ ಜಾತಿವಾರು ಒಂದು ಡಿಸಿಎಂ ಸೃಷ್ಟಿ ಮಾಡಲೇಬೇಕು ಅಂತ ಹೇಳಿ ಒಂದು ಪಟ್ಟನೆ ಹಿಡಿದಿರುವಂತದ್ದು. ಆದ್ರೆ ಎಲ್ಲೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು 4 ಡಿಸಿಎಂ ಅವಶ್ಯಕತೆ ಇಲ್ಲ, ಮಾಡಿದ್ರೆ ಕೇವಲ ಒಂದನ್ನ ಮಾಡಿ, ಎಲ್ಲೋ ಒಂದ್ ಕಡೆ 4 ಡಿಸಿಎಂ ಮಾಡಿದ್ರೆ ನನ್ನ ಕೈ ಕಟ್ಟಾಗ್ದಂಗಾಗುತ್ತೆ ಮತ್ತು ಪವರ್ ಸೆಂಟರ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ನಾನು ಸರ್ಕಾರ ಒಂದು ಸುಳ್ಳಿತವಾಗಿ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ 4 ಡಿಸಿಎಂ ಬೇಡ ಅಂತೇಳಿ ಸಹಜವಾಗಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರಿಗೆ ಒಂದು ಒತ್ತಡವನ್ನು ಕೂಡ ಆಗ್ತಾ ಇದ್ರೆ, ಮನವಿ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಇದೇ ಒಂದು ವಿಚಾರವನ್ನ ಹೇಳಿದ್ರು. ನೀವು ಸಂಪುಟ ರಚನೆ ವಿಚಾರ ಸಂಬಂಧಪಟ್ಟಂತೆ ನೀವು ಯಾವ ಒಂದು ಫಾರ್ಮುಲಾ ಕೊಡ್ತೀರಾ ಆ ಒಂದು ಫಾರ್ಮುಲಾ ಅಡಿಯಲ್ಲಿ ನಾನು ರಚನೆ ಮಾಡ್ತೇನೆ. ಆದ್ರೆ ಹೆಚ್ಚುವರಿ ಡಿಸಿಎಂ ಸೃಷ್ಟಿ ವಿಚಾರ ಸಂಬಂಧಪಟ್ಟಂತೆ ನೀವು ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ನನ್ನ ಅಸಮಾಧಾನ ಇದೆ, ಯಾವುದೇ ಕಾರಣಕ್ಕೂ ಕೂಡ ಅವಶ್ಯಕತೆ ಇಲ್ಲ. ಯಾಕಂದ್ರೆ 2028ರ ಚುನಾವಣೆ ವಿಚಾರ ಸಂಬಂಧಪಟ್ಟಂತೆ ನನಗೆ ಒಂದು ಫ್ರೀ ಹ್ಯಾಂಡ್ ಕೊಡಬೇಕು. ಆ ಫ್ರೀ ಹ್ಯಾಂಡ್ ಕೊಟ್ಟಂತ ಸಂದರ್ಭದಲ್ಲಿ ನಾನು ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀನಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಒಂದು ಭರವಸೆನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಡಿಸಿಎಂ ಸೃಷ್ಟಿ ವಿಚಾರ ಸಂಬಂಧಪಟ್ಟಂತೆ 4 ಡಿಸಿಎಂ ವಿಚಾರ ಸಂಬಂಧಪಟ್ಟಂತೆ ಸೃಷ್ಟಿಯಾಗೋದು ಬಹುತೇಕವಾಗಿ ಅನುಮಾನ ಅಂತ ಕಾಣಿಸ್ತದೆ. ಒಂದ್ ಕಡೆ ಸಿದ್ದರಾಮಯ್ಯ ಅತ್ಯಾಪ್ತರು ಮತ್ತು ಅವರು ಕೂಡ ಎಲ್ಲೋ ಒಂದ್ ಕಡೆ ಜಾತಿವಾರು ಒಂದು ಡಿಸಿಎಂ ಆಗ್ಲೇಬೇಕು ಅಂತೇಳಿ ತನ್ನ ಪಟ್ಟನ್ನ ಹಿಡಿದಿದ್ದಾರೆ. ಹಾಗಾಗಿ ಲಿಂಗಾಯತ, ಒಬಿಸಿ ಮತ್ತು ದಲಿತ ಮತ್ತು ಮುಸ್ಲಿಂ ಕೋಟದಡಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅತ್ಯಾಪ್ತರಿಗೆ ಡಿಸಿಎಂ ಕೊಡ್ಲೇಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಕೂಡ ರಾಹುಲ್ ಗಾಂಧಿ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ಇದೇ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಖರ್ಗೆ ಅವ್ರನ್ನ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಇದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವ ರೀತಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾಣಬೇಕಾಗುತ್ತೆ. ಒಂದಂತೂ ಸ್ಪಷ್ಟ, ಎಲ್ಲೋ ಒಂದ್ ಕಡೆ ಜೇನುಗೂಡಿಗೆ ಒಂದು ಕೈ ಹಾಕ್ತಂಗೆ ಆಗ್ತಿದೆ. ಯಾಕಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಸಮಾಧಾನ ಭಿನ್ನಮತಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಎಡೆ ಮಾಡಿಕೊಟ್ಟಿಲ್ಲ. ಆದ್ರೆ ಈಗ ಸಂಪುಟ ರಚನೆ ಜೊತೆಗೆ ಹೆಚ್ಚುವರಿ ಡಿಸಿಎಂ ಸೃಷ್ಟಿ ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತಷ್ಟು ಭಿನ್ನಮತ ಅಸಮಾಧಾನಕ್ಕೆ ಕಾರಣುವಂತ ಸಾಧ್ಯತೆ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಬಣ ಮತ್ತು ಡಿಕೆ ಶಿವಕುಮಾರ್ ಬಣದ ನಡುವೆ ಹೆಚ್ಚುವರಿ ಡಿಸಿಎಂ ಮತ್ತು ಸಂಪುಟ ರಚನೆಯಲ್ಲಿ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಭಿನ್ನಮತ ಸ್ಫೋಟ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಎಸ್ ಗೋವಿಂದ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಈ ಬಾರಿ ಏನಾದರೂ ಹೊಸ ಮುಖಗಳಿಗೆ ಆತಿಥ್ಯನ ಕೊಡಲಾಗುತ್ತಾ, ಮಣಿ ಹಾಕಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡಿ, ಬೇಳೂರು ಗೋಪಾಲಕೃಷ್ಣ ಆಗಿರ್ಬೋದು, ನರೇಂದ್ರ ಸ್ವಾಮಿ ಆಗಿರ್ಬೋದು, ರೂಪಾ ಶಶಿಧರ್ ಆಗಿರ್ಬೋದು, ಹಾಗೆ ಕುಣಿಗಲ್ ರಂಗನಾಥ್ ಅವರಾಗಿರ್ಬೋದು, ಟಿ.ಬಿ. ಜಯಚಂದ್ರ ಅವರಾಗಿರ್ಬೋದು,
ಸೊ ಎನ್ ಎ ಹಾರಿಸ್ ಅವರಾಗಿರ್ಬೋದು, ಮಾಗಡಿ ಬಾಲಕೃಷ್ಣ ಅವರಾಗಿರ್ಬೋದು. ಸೊ ಇವರೆಲ್ಲರಿಗೂ ಕೂಡ ಈ ಬಾರಿ ಏನೋ ಚಾನ್ಸ್ ಸಿಗಬಹುದಾ? ಯಾಕಂತಂದ್ರೆ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅನ್ನುವ ಹಾಗೆ ಗುಬ್ಬಿ ಶ್ರೀನಿವಾಸು ಮತ್ತು ಅಶೋಕ್ ಪಟ್ಟಣ್, ತನ್ವೀರ್ ಸೇಠ್, UT ಖಾದರ್ ಇವರೆಲ್ಲರೂ ಕೂಡ ಹೊಸ ಮುಖಗಳು. ಈ ಬಾರಿಯ ಅಟ್ಲೀಸ್ಟ್ ಈ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗಬಹುದು ಅನ್ನುವಂತಹ ಒಂದು ವಿಶ್ವಾಸದಲ್ಲಿದ್ದಾರೆ. ಹಾಗೆ BK ಹರಿಪ್ರಸಾದ್ ವಿಶ್ವಾಸದಲ್ಲಿದ್ದಾರೆ. ಅದಕ್ಕೆ ಏನಾದರೂ ಹಾದಿ ಮಾಡಿಕೊಡ್ತಾರಾ ಹೈಕಮಾಂಡ್ ನಾಯಕರು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂತಂದ್ರೆ ಹೈಕಮಾಂಡ್ ನಾಯಕರ ಮುಂದೆ ಏನು ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯ ಅವರು, ಅಂದ್ರೆ ಅವರ ಆಪ್ತಪಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೆ DCM ಹುದ್ದೆಯನ್ನ ಕೊಡಲೇಬೇಕು, ಮತ್ತೊಂದು ಕಡೆ ಸಚಿವ ಸಂಪುಟ ಸ್ಥಾನಮಾನವನ್ನ ಕೊಡಲೇಬೇಕು ಅನ್ನುವಂಥದ್ದು ಅವರ ಡಿಮ್ಯಾಂಡ್ಸ್ ಆಗಿತ್ತು. ಸೊ ಇದೆಲ್ಲದಕ್ಕೂ ಕೂಡ ಹೈಕಮಾಂಡ್ ನಾಯಕರು ಏನಾದರೂ ತೆರೆ ಹಿಡಿಯುವಂತಹ ಕೆಲಸ ಆಗುತ್ತಾ?